ಪಾಕಿಸ್ತಾನ ಯೂಟ್ಯೂಬ್ ಚಾನೆಲ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ 63 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಂತಹ 16 ಚಾನೆಲ್ ಬ್ಯಾನ್ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್ ಮಾಡಿ ಕೇಂದ್ರದ ಆದೇಶ. Yes, ಪಾಕಿಸ್ತಾನ ಯೂಟ್ಯೂಬ್ ಚಾನೆಲ್ಸ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ 63 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಂತಹ 16 ಚಾನೆಲ್ ಅನ್ನ ಬ್ಯಾನ್ 16 ಯೂಟ್ಯೂಬ್ ಚಾನೆಲ್ ಬ್ಯಾನ್ ಮಾಡಿ ಕೇಂದ್ರದ ಆದೇಶ ಬಂದಿದೆ. ಡಾನ್, ಸಮಾ, ಜಿಯೋ, ಬೆಲ್ ಸೇರಿ 16 ಚಾನೆಲ್ ಬಂದಾಗಿದೆ. ಪ್ರಚೋದನಾಕಾರಿ ಭಾಷಣ, ಕೋಮು ಸೂಕ್ಷ್ಮ ವಿಚಾರಗಳ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಇದ್ರು. ಮೋದಿ ಸರ್ಕಾರದಿಂದ ಹೊರಬಿದ್ದಂತಹ ಮಹತ್ವದ ಆದೇಶ ಇದು. ಪಹಲ್ಗಾಮ್ ದಾಳಿ ಕವರೇಜ್ ಬಗ್ಗೆ ಆಕ್ಷೇಪಿಸಿ ಬಿಬಿಸಿಗೆ ಪತ್ರ. ಬಿಬಿಸಿ ಕವರೇಜ್ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದಂತಹ ಭಾರತ, ಪಹಲ್ಗಾಮ್ನಲ್ಲಿ ದಾಳಿಯಾಗಿರುವಂತಹ ವಿಚಾರ, ಹಾಗೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ಏನು ಬಂದಿದ್ದಾರೆ ಅವರ ಮೇಲೆ ಶೂಟೌಟ್ ಆಗಿರುವಂತಹ ವಿಚಾರ, ಭಯೋತ್ಪಾದಕರು ತಮ್ಮ ಕ್ರೌರ್ಯವನ್ನ ಮೆರೆದಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೊರಗೆ ಬಿದ್ದಿದೆ. ಪಾಕಿಸ್ತಾನ ಯಾವಾಗಲೂ ನೋಡ್ರು ಭಾರತದ ಬಗ್ಗೆ ಕೆಂಡ ಕಾರ್ತಾ ಇತ್ತು. ಭಾರತ ಈಗ ತಿರುಗಿ ಬಿದ್ದಿದೆ. ನಮ್ಮ ಪ್ರವಾಸಿಗರನ್ನ ನೀವು ಸಾಯಿಸಿದ್ದೀರಾ, ನಿಮ್ಮ ಭಯೋತ್ಪಾದಕರು ಸಾಯಿಸಿದ್ದಾರೆ, ಆ ಕಾರಣಕ್ಕೆ ನಾವು ಯಾಕೆ ಸೈಲೆಂಟ್ ಆಗಿರಬೇಕು ಅಂತ ಭಾರತ ಪ್ರಶ್ನೆಯನ್ನ ಎತ್ತಿದೆ. ಈಗ ಪಾಕಿಸ್ತಾನದ ಯೂಟ್ಯೂಬ್ ಏನಿದೆ ಚಾನಲ್ಗಳು, ಅದರ ಮೇಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಯಾಕಾಗಿ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. 63 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಂತಹ 16 ಚಾನೆಲ್ಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ. 16 ಯೂಟ್ಯೂಬ್ ಚಾನೆಲ್ ಬ್ಯಾನ್ ಮಾಡಿದಂತಹ ಕೇಂದ್ರ ಸರ್ಕಾರ, ಕೇಂದ್ರದ ಆದೇಶ ಕೂಡ ಇದೆ ಇತ್ತು. 16 ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಯಾವ ಚಾನೆಲ್ಗಳು ಅಂತ ನೋಡೋದಾದ್ರೆ, ಡಾನ್ ಎನ್ನುವಂತಹ ಒಂದು ಚಾನಲ್ಲು, ಸಮಾ ಅಂತ ಹೇಳಿ, ಜಿಯೋ ಅಂತ ಹೇಳಿ, ಹಾಗೆ ಬೋಲ್ ಎನ್ನುವಂತಹ ಚಾನೆಲ್ಗಳು ಸೇರಿ 16 ಚಾನೆಲ್ಗಳನ್ನ ಬಂದ್ ಮಾಡಲಾಗಿದೆ. ಆ ಒಂದು ಚಾನೆಲ್ಗಳಲ್ಲಿ ಅದೇನಿತ್ತು ಅಂತಂದ್ರೆ ಪ್ರಚೋದನಕಾರಿ ಭಾಷಣಗಳು, ಕೋಮು ಸೂಕ್ಷ್ಮ ವಿಚಾರಗಳ ಬಗ್ಗೆ ಪ್ರಸಾರವನ್ನ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೆ ಮೋದಿ ಸರ್ಕಾರದಿಂದ ಈ ಒಂದು ಮಹತ್ವದ ಆದೇಶ ಹೊರಗೆ ಬಿದ್ದಿದೆ.